ಅಮ್ಮ, ನಾನು ಹೋಗ್ಬಿಟ್ಟು ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಕೆಲಸ ಇದೆಯೇನೋ ಕೇಳ್ಕೊಂಬರ್ತೀನಿ ಕಣಮ್ಮ. ಯಾವುದಾದ್ರೂ ಹಾಸ್ಪಿಟ್ಲಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸರಿ ಆಯ್ತು ರೀತಾ, ಹೋಗಿ ಕೇಳ್ಕೊಂಬ. ನಾನು ಇಲ್ಲಿ ಯಾರನ್ನ ಕೆಲ್ಸಕ್ಕೆ ಕರೆದ್ರೆ ನಾನು ಹೋಗ್ತೀನಿ. ಹೆಂಗಾತ್ಲಾಗೆ ಗುಡಿಸ್ಲಾಗ್ಲು ಹೇಳು, ನೆಮ್ಮದಿಗೆ ಮಾಡ್ಕೊಂಡು ತಿಂಬನ ಇಬ್ರು. ನೆಮ್ಮದಿ ಇರಬೇಕು ಮನುಷ್ಯನಿಗೆ. ಅರಮನೆ ಇದ್ರೂ ನೆಮ್ಮದಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಗುಡಿಸ್ಲಾಗ್ಲು ಹೇಳು, ಇಬ್ಬರಳು ನೆಮ್ಮದಿಗೆ ಮಾಡ್ಕೊಂಡು ತಿಂಬನ. ಹೋಗು ಕೇಳ್ಕೊಂಬ. ಯಾವ್ದಾನ ಆಸ್ಪತ್ರೆಗೆ. ಇನ್ನು ಅವೆಲ್ಲ ಓದಿರೋವೆಲ್ಲ ಎಲ್ಲ ಇದ್ದಾವೆ. ಅವೆಲ್ಲನ ನೀನು ಓದಿರೋ ಮಾರ್ಕ್ಸ್ ಕಾರ್ಡು ಅವನ್ನೆಲ್ಲ ತಗೊಂಬಂದಿದ್ದಲ್ಲ, ಅವೆಲ್ಲ ಎಲ್ಲ ಇದ್ದಾವೆ. ಅಯ್ಯೋ, ಅವೆಲ್ಲನ ಜಗ್ಗುರ್ ಮನೆಗೆ ಇದಾವೆ ಕಣಮ್ಮ. ಅಲ್ಲಿದ್ದಾವೆ, ಎಲ್ಲ ತಗೊಂಡು ಬರಬೇಕಾಗಿತ್ತು. ನಾನು ಅವತ್ತು ತಗೊಂಡು ಹೋಗಲಿಲ್ಲ. ಬಂಟಿ ಜೊತೆ ಮದುವೆ ಮಾಡಿಸ್ತಾರೆ ಅನ್ನೋ ಖುಷಿಗೆ ನಾನೆಲ್ಲ ಅದೇ ಬಂದ್ಬಿಟ್ಟೆ. ಏನು ತಗೊಂಬರ್ಲಿಲ್ಲ, ಎಲ್ಲ ಅಲ್ಲೇ ಇದ್ದಾವೆ. ಕೇಳಬೇಕು, ಅವ್ರನ್ನ ಕೇಳಿ ಇಸ್ಕೊಂಡು ಹೋಗ್ಬೇಕು. ರೀತಾ ಬಾರೆ ಹೋಗೋಣ ನಮ್ಮ ಮನೆಗೆ. ಇಲ್ಲ, ನಾನು ಸುಮ್ಮನೆ ಬಿಟ್ಬಿಡು ಅಂತ ಹೇಳಿದ್ನಲ್ಲ. ನಾನು ಹೆಂಗೂ ನೆಮ್ಮದಿಯಾಗಿದ್ದೀನಿ. ಹೆಂಗೋ ಅತ್ಲಾಗೆ ಯಾರೋ ಒಂದಿಷ್ಟು ಗುಡಿಸ್ಲು ಕೊಟ್ಟಿದ್ದಾರೆ. ಇದರಲ್ಲೇ ಹೆಂಗೋ ನೆಮ್ಮದಿಯಾಗಿದ್ದೀವಿ. ಒಂದಿಷ್ಟು ಗರಿ ಎಲ್ಲ ಮೇಲಕ್ಕೆ ತಂದು ಹಾಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೀವಿ ನಾನು ನಮ್ಮಮ್ಮ. ನಮಗೆ ತೊಂದರೆ ಮಾಡಬೇಡಿ ಪ್ಲೀಸ್ ಬಂಟಿ. ಹೊರಟೋಗಿ ಬಂಟಿ, ನಮಗೆ ಎಲ್ಲರೂ ತುಂಬ ಮನಸ್ಸಿನ ನೋವಾಗ್ಬಿಟ್ಟೈತೆ. ಅಯ್ಯೋ, ನಿನ್ನ ಕಳ್ಕೊಂಡು ನಾನು ಹೇಗಿರಲಿ ರೀತಾ? ನೀನು ಕಳ್ಕೊಂಡು ನಾನು ಹೇಗೆ ನೆಮ್ಮದಿಯಾಗಿರಲಿ ಹೇಳು? ನನಗೂ ಮನ್ಸಿಗೆ ತುಂಬ ನೋವಾಗ್ಬಿಟ್ಟೈತೆ. ನೀನು ಇಲ್ಲದಕ್ಕೆ ನನಗೂ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ನಿನ್ನ ನೆನಪಲ್ಲಿ ನಾನು ಕುಡಿತಾ ಇದ್ದೀನಿ. ಕುಡ್ದು ಅಲ್ಲೂ ಇಲ್ಲೂ ನೆನ್ನೆ ಎಲ್ಲ ಅಲ್ಲೂ ಇಲ್ಲೂ ಬಿದ್ದಿದ್ದೆ. ಇವಾಗ ಎದ್ದು ಬಂದಿದ್ದೀನಿ ರೀತಾ, ಇವಾಗ ಎದ್ದು ಬಂದಿದ್ದೀನಿ. ನನಗೆ ಟೆನ್ಷನ್ ತಡ್ಕೊಳಕ್ಕಾಗ್ತಾ ಇಲ್ಲ. ನೀನಿಲ್ಲ ಅಂದರೆ ನನ್ನ ಕೈಲಿ ಇರೋದಕ್ಕೆ ಆಗ್ತಾ ಇಲ್ಲ ರೀತಾ, ಆಗ್ತಾ ಇಲ್ಲ. ಪ್ಲೀಸ್ ಬಂಟಿ ಅವರೇ, ನಮಗೆ ನೀವು ಬೇಜಾರು ಮಾಡಬೇಡಿ. ಸುಮ್ಮನೆ ಹೊರಟೋಗ್ಬಿಡಿ. ನಮ್ಮ ಮನ್ಸಿಗೆ ತುಂಬ ನೋವಾಗೈತೆ. ಏನು ಮಾಡಲಿ ಇವಾಗ? ನಾವು ಒಬ್ಬಂಟಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರು ಸವಾಸನೂ ಬೇಡ, ನಾನು ಒಬ್ಬಂಟಿ ಆದರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ. ನನಗೆ ನೆಮ್ಮದಿ ಬೇಕು. ನಾನು ಒಳ್ಳೆಯವಳಂತ ಅನ್ನಿಸ್ಕೋಬೇಕು ಎಲ್ಲರ ಹತ್ರನೂ. ನನಗೆ ನೆಮ್ಮದಿ ಬೇಕು. ಆ ಥರ ಆಗಿದೆ ನನ್ನ ಜೀವನ. ಪ್ಲೀಸ್ ಬಂಟಿ ಅವರೇ, ಹೊರಟೋಗಿ ಬಂಟಿ ಅವರೇ. ಇಲ್ಲ ರೀತಾ, ನಾನಾದರೂ ನಿನ್ನ ಜೊತೆಗೆ ಇಟ್ಕ, ನೀನಾದರೂ ನನ್ನ ಜೊತೆಗೆ ಬಾ ಅಷ್ಟೇ. ನಾನಂತೂ ನಿನ್ನ ಬಿಟ್ಟು ಇರೋದಿಲ್ಲ ರೀತಾ, ನಿನ್ನ ಬಿಟ್ಟು ಇರೋದಿಲ್ಲ. ಅಯ್ಯೋ ಬಂಟಿ ಮದುವೆ ಆದ, ಅಯ್ಯೋ ಕೈ ಬಿಟ್ಬಿಟ್ಟ ಅಂತ ಹೇಳಿ ಎಷ್ಟು ಜನ ಎಷ್ಟು ಮಾತಾಡ್ತಾರೆ. ನಾನು ನಿನ್ನ ಕೈ ಬಿಡೋದಿಲ್ಲ ರೀತಾ, ಕೈ ಬಿಡೋದಿಲ್ಲ. ನಾನು ಮನಸ್ಪೂರ್ವಕವಾಗಿ ಮೊದಲೇ ಹುಡುಗಿನೂ, ನಾನು ಪ್ರೀತಿಸಿರೋ ಮೊದಲೇ ಹುಡುಗಿನೂ ನೀನೇ, ಮದುವೆ ಆಗಿರೋ ಮೊದಲೇ ಹುಡುಗಿನೂ ನೀನೇ. ನನ್ನ ಹೃದಯಕ್ಕಾಗಲಿ, ನನ್ನ ಮನಸ್ಸಿಗಾಗಲಿ, ನನ್ನ ಕಣ್ಣಿಗಾಗಲಿ ಫಸ್ಟ್ ಇಷ್ಟ ಆಗಿರೋ ಹುಡುಗಿ ನೀನೇ ರೀತಾ, ನೀನೇ. ನಾವಂತೂ ಬರಲ್ಲಪ್ಪ, ನೀವು ಅಮ್ಮ ಸವಾಸ ಬೇಡ. ಯಾಕೆ ಕಾಲೆ ಮರ್ಯಾದೆ ತಕ್ಕೊಂಡು ಬಂದಿದ್ದೀವಿ. ಇವಾಗ ಯಾರೋ ಒಂದಿಟ್ಟು ಗುಡ್ಲು ಕೊಟ್ಟವ್ರಿ. ಹಂಗೆ ನಿಮ್ದಾಗೆ ಮಾಡ್ಕೊಂಡು ಅಂತೀವಿ. ಗರಿ ಎಲ್ಲ ಮ್ಯಾಕ್ ತಂದು ಹಾಕಿದ್ದೀವಿ. ಸೋರ್ದಂಗೆ ಐತೆ. ಅವ್ರು ಆ ಕಡೆ ಕೈದಾರೆ, ಅವ್ರ ಮನೆ ಆ ಕಡೆ ಕೈತಿ. ನಾವಿಲ್ಲಿ ಹಂಗೆ ನಿಮ್ದಾಗಿರ್ತೀವಿ. ಯಾರ ಸವಾಸನೂ ಬೇಡ. ನೀನೇ ಬೇಕಾದರೆ ನಮ್ಮ ಜೊತೆಗೆ ಇರಂಗಿದ್ರೆ ಇರು ಅಷ್ಟೇ. ಗುಡ್ಲು ಮನೆಗಾಗಲಿ ನೆಮ್ಮದಿಯಾಗಿರ್ತೀನಿ. ಯಾರು ಸವಾಸನೋ ಬೇಡ. ನಿಮ್ಮ ಅಮ್ಮನ ಹತ್ರ ಬಂದು, ನಿಮ್ಮ ಅಮ್ಮನ ಹತ್ರ ವಹಿಸ್ಕೊಂಡು ಬಡಿಸ್ಕೊಂಡು, ನಿಮ್ಮ ಅಮ್ಮನ ಹತ್ರ ಮಾತು ಕೇಳಿ ಯಾಕಪ್ಪ? ನಮ್ಮ ಜೀವನ ಪೂರ್ತಿ ಬರೇ ಇಂಥದ್ರಲ್ಲಿ ಹಿಂಗೆ ಹೋಯ್ತು. ನಾವು ಯಾವಾಗ ನೆಮ್ಮದಿಯಾಗಿರೋದು, ನಾವು ಯಾವಾಗ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಐತೆ. ಅದಕ್ಕೆ ಮತ್ತೆ ಎಲ್ಗೂ ಬೇಡಪ್ಪ, ಯಾರು ಸವಾಸನೂ ಬೇಡ ಅಂತ ಅಂದ್ಕೊಂಡು ನಾನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ನೆಮ್ಮದಿ ಜೀವನ ಮಾಡಬೇಕು ಅಂತ ಇದ್ದೀನಿ ನಾನು. ಅಷ್ಟೇ, ಮನುಷ್ಯನಿಗೆ ನೆಮ್ಮದಿ ಬೇಕು. ನೆಮ್ಮದಿ ಇಲ್ಲಾಂದರೆ ಏನು ಮಾಡಿದ್ರು ಏನಕ್ಕೂ ಉಪಯೋಗನೇ ಇಲ್ಲ. ಸರಿ ಆಯಿತು ರೀತಾ, ನಾನೇ ನಿನ್ನ ಜೊತೆ ಇರ್ತೀನಿ. ನಾನಂತೂ ಕೈ ಬಿಡಲ್ಲ ನಿನ್ನ. ಸರಿ, ಇಬ್ಬರೂ ಕೆಲ್ಸಕ್ಕೆ ಹೋಗಿ ಇಬ್ಬರೂ ಚೆನ್ನಾಗಿ ಮಾಡ್ಕೊಂಡು ತಿಂದು ಚೆನ್ನಾಗಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು. ನಮ್ಮಪ್ಪ ನಮ್ಮಮ್ಮ ನಮ್ಮನ್ನೇ ಹುಡ್ಕೊಂಡು ಬರಬೇಕು. ಹಂಗಿರಬೇಕು ನಾವಿಬ್ರೂ. ಸರಿ ಆಯಿತು. ನಾವು ಹೆಂಗೋ ಅತ್ಲಾಗೆ ನಿಮ್ಮದೇ ಕೆಲ್ಸಕ್ಕೆ ಹೋಗ್ಕೊಂಡು ನಿಮ್ಮದೇಗೆ ಚೆನ್ನಾಗಿರೋಣ. ಏನಾದರೂ ಒಂದು ಮಾಡೋಕ್ಕಾಗುತ್ತೆ ಜೀವನದಾಗ. ಏನಾದರೂ ಒಂದು ಸಾಧನೆ ಮಾಡಬೇಕು ಹುಟ್ಟಿದ್ಕೂ. ಬಡವರಾಗಿ ಹುಟ್ಟಿ ಬಡವರಾಗಿ ಸಾಯಬಾರ್ದು. ಬಡವರಾಗಿ ಹುಟ್ಟಿ ಶ್ರೀಮಂತರನಾಗಿ ಸಾಯಬೇಕು. ನಾವಂತೂ ಬರೀ ಹಿಂಗೇನೆ ಟೈಮ್ ವೇಸ್ಟ್ ಮಾಡಿದ್ವಿ ನಮ್ಮ ಜೀವನದಲ್ಲಿ. ಅದಕ್ಕೇನೆ ಇನ್ಮೇಲಿಂದ ನಾನು ಚೆನ್ನಾಗಿರಬೇಕು ಬಂಟಿ ಅವರೇ. ಇನ್ಮೇಲೆ ನಿಮ್ಮ ಅಪ್ಪ ನಿಮ್ಮಮ್ಮ ಹೊರ ಕಳಿಸಿರಲ್ಲ, ನಮ್ಮನ್ನು ಹೊರಗೆ ದಬ್ತಲ್ಲ. ನಿಮ್ಮ ಅಮ್ಮನ ಮುಂದೆನೇ ನಾವು ಹೆಂಗೆ ಬದುಕು ಮಾಡಿ ಚಲವಾಗಿ ಹೆಂಗೆ ಬಾಳು ಮಾಡಬೇಕು ಅಂತ ನಮ್ಮ ಮನಸ್ಸಿಗೂ ತುಂಬ ಅನ್ನಿಸ್ತೈತೆ. ನಿಮ್ಮಮ್ಮ ನಮ್ಮನ್ನೇ ಹುಡ್ಕೊಂಡು ಬರ್ಬೇಕು. ಹಂಗಿರಬೇಕು ನಾವು, ಹಂಗೆ ಬದುಕು ಮಾಡಬೇಕು. ಹಂಗೆ ಕೆಲಸ ಮಾಡಿ ಹಂಗೆ ನಾವು ಬದುಕಬೇಕು. ಸರಿ ಕಣೆ ರೀತಾ, ಯಾರು ಸವಾಸನೂ ಬೇಡ. ಇನ್ಮೇಲಿಂದನ ನಾವು ಕೆಲಸ ಮಾಡಿ ನಿಮ್ಮದೇ ಜೀವನ ಮಾಡೋಣ ನಾವಿಬ್ರೂ. ಸರಿ ಆಯಿತು. ಏನಕ್ಕಾದರೂ ಕೆಲ್ಸಕ್ಕೆ ಹೋಗ್ರಿ ನೀವು. ನಾನು ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಕೆಲಸ ಹುಡ್ಕೊಂಡು ಬರ್ತೀನಿ. ಸರಿ ಆಯಿತು ರೀತಾ. ಅವಳೇ ಜಗ್ಗು ಯಾವುದೋ ಹುಡುಗಿ ಜೊತೆ ಬರ್ತಾ ಇದ್ದಾನೆ.
ನಮ್ಮ ಜಗ್ಗು ಯಾವುದೋ ಹುಡುಗಿನ ಮದುವೆ ಆಗಿದ್ದಾನಂತೆ, ಅದಕ್ಕೇನೆ ನೋಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾರೋ ಹಂಗಂತ ಹೇಳ್ತಾ ಇದ್ರು ನನ್ನ ಹತ್ರ. ಚೆನ್ನಾಗಿದ್ದಾಳಲ್ವೇ ನಮ್ಮ ಹುಡುಗಿ? ಚೆನ್ನಾಗಿದ್ದಾಳೆ ಕಣೆ ರೀತಾ. ನೋಡಮ್ಮ ಹೆಂಗು ಮದುವೆ ಆಗ್ಬಿಟ್ಟ. ಹೆಂಗು ಚೆನ್ನಾಗಿದ್ದಾನೆ ಜಗ್ಗು. ಇಲ್ಲಡಮ್ಮ, ಕಟ್ಕೊಂಡು ಗಂಡನ ಹತ್ರ ಜೀವನ ಮಾಡ್ಬೇಕಣಮ್ಮ. ನಾವು ಫಸ್ಟ್ ಯಾರನ್ನು ಮದುವೆ ಆಗಿರ್ತೀವೋ ಅವ್ರ ಹತ್ರ ಜೀವನ ಮಾಡಿದ್ರೆ ಕಷ್ಟನೋ ಸುಖನೋ ಅವ್ರ ಹತ್ರ ನೆಮ್ಮದಿಯಾಗಿ ಜೀವನ ಮಾಡಿದ್ರೆ ಅಷ್ಟೇ ಸಾಕಣಮ್ಮ. ಯಾ ದುಡ್ಡು ಒಡವೆ ಅಂತ ಹೇಳಿ ನಾವು ಆಸೆ ಬಿದ್ದು ಮದುವೆ ಆದರೆ ಈಗ ನನ್ನಂಗೆ ಜೀವನ ಹಾಳು ಮಾಡ್ಕೊಂಡು ಬೀದಿಗೆ ಬಿಡಬೇಕಾಗುತ್ತೆ. ನನ್ನ ಬಂಟಿನ ಮದುವೆ ಆಗಿದ್ದಕ್ಕೆ ಅವರು ಅಯ್ಯೋ ಮದುವೆ ಆಗಿ ಬಂದಿರೋಳು ಒಬ್ಬನಿಗೆ ಮೋಸ ಮಾಡಿ ಅಲ್ಲ ಇನ್ನೊಬ್ಬನ ಕಟ್ಕೊಂಡಿರೋಳು ಅಂತ ಎಲ್ಲರ ಹತ್ರನೂ ಮಾತು ಕೇಳೋದು, ಎಲ್ಲರ ಹತ್ರನೂ ಎಂತೆಂಥ ಮಾತು ಕೇಳಬೇಕು. ಯಾವತ್ತು ಹಿಂಗೆ ಮಾಡ್ಕೋಬಾರ್ದಪ್ಪ. ಹೆಣ್ಮಕ್ಳು ಜೀವನ ಹಾಳು ಮಾಡ್ಕೋಬಾರ್ದು. ಏನೇ ಆದ್ರೂ ಕಟ್ಕೊಂಡಂಗೆ ಗಂಡನ ಹತ್ರನೇ ನೆಮ್ಮದಿಯಾಗಿ ಜೀವನ ಮಾಡಬೇಕು. ಕಷ್ಟನೋ ಸುಖನೋ ಅವತ್ತಿಂದ ಅವತ್ತು ಗೊಜ್ಜು ಮುದ್ದೆ ಉಂಬ್ಳಳು ಕಟ್ಕೊಂಡು ಗಂಡನ ಹತ್ರ ಸಂಸಾರ ಮಾಡಿದ್ರೆ ಯಾವ ಮಾತು ಬರಲ್ಲ. ನಾನು ಇವಾಗ ಜಗ್ಗುಗೆ ಮೋಸ ಮಾಡಿ ನಾನು ಬಂಟಿಯವ್ರ ಮದುವೆ ಆಗಿದ್ದಕ್ಕೆ ಇವಾಗ ಎಷ್ಟು ಜನ ಎಷ್ಟು ಮಾತಾಡಿದ್ರು ನನ್ನ ಬಗ್ಗೆ. ಎಷ್ಟು ಮಾತು ಕೇಳಿದೆ. ಒಬ್ಬನಿಗೆ ಮೋಸ ಮಾಡಿ ಒಬ್ಬನಿಗೆ ಅನ್ಯಾಯ ಮಾಡಿ ಇನ್ನೊಬ್ಬನ ಮದುವೆ ಆದವಳು ಇವಳು ಅಂತ ನಮ್ಮ ಅತ್ತೆ ಹತ್ರ ಎಲ್ಲರ ಹತ್ರನೂ ಮಾತು ಕೇಳಿದೆ ನಾನು. ನಿನಗೆ ಮುಂಚೆಗೆ ಎದುರಿರ್ಬೇಕಾಗಿತ್ತು. ಮುಂಚೆಗೆ ಎದುರಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ಬಿಡಮ್ಮ, ಏನು ಮಾಡೋಕ್ಕಾಗುತ್ತೆ. ನನ್ನ ಹಣೆ ಬರೋ ಸರಿ ಇಲ್ಲ. ನನ್ನ ಗ್ರಾಚಾರ ನನ್ನ ಜೀವನದಲ್ಲಿ ಹಿಂಗೆ ನಡಿಬೇಕು, ಹಿಂಗೆಲ್ಲ ಅನುಭವಿಸ್ಬೇಕು ಅಂಬೋದಿದ್ರೆ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಕಣಮ್ಮ. ಅದನ್ನು ಅನುಭವಿಸ್ಲೇಬೇಕು. ಏನು ಮಾಡಲಿ? ನನಗೆ ಜಗ್ಗು ಜೊತೆ ಇರೋ ಅದೃಷ್ಟ ಇಲ್ಲ ಅಂತ ಅನ್ನಿಸ್ತಾ ಐತೆ. ಒಳ್ಳೇನು ಕಣಮ್ಮ ಪಾಪ. ಹೆಂಗೋ ಅವ್ರ ಅಮ್ಮರ ಹತ್ರನೂ ಬಿಟ್ಕೊಡ್ತಾ ಇರಲಿಲ್ಲ. ಇವ್ನು ಬಂಟಿ ಇವನು ಒಳ್ಳೆಯವನೇನೆ ನೋಡು. ಇವಾಗ ನಮ್ಮಿಬ್ರದ್ದು ನಿಜವಾದ ಲವ್. ಬಂಟಿನೂ ಹಂಗೇನೆ ನೋಡು. ಅವ್ರ ಅಮ್ಮ ಹೇಳಿರೋ ಮಾತಿಗೆ ಇನ್ನೊಬ್ರು ಯಾರನ್ನ ಆಗಿದ್ರೆ ಬಿಡು ಅಂತ ಹೇಳಿ ಸುಮ್ಮನೆ ಆಗೋರು. ಇವಾಗ ನೀನೇ ಬೇಕು ರೀತಾ ಅಂತ ಹೇಳಿ ಬಂಟಿಯವ್ರು ಬರ್ತಾರೆ ಅಂದರೆ ನಮ್ಮ ನಿಜವಾದ ಲವ್ ಕಣಮ್ಮ. ನಾವಿಬ್ರು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದು. ಏನು ಮಾಡಲಿ? ಜಗ್ಗುನು ಒಳ್ಳೆಯವನೇ, ಬಂಟಿನೂ ಒಳ್ಳೆಯವನೇ. ಆದರೆ ನಾನು ಜಗ್ಗುಗೆ ಮೋಸ ಮಾಡಿಬಿಟ್ಟೆ ಕಣಮ್ಮ. ಜಗ್ಗುಗೆ ಮೋಸ ಮಾಡಿಬಿಟ್ಟೆ. ಬಿಡು, ಇವಾಗ ಆಗಿರೋದೆಲ್ಲ ಯಾಕೆ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತೀಯಾ? ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಂಗೂ ಇನ್ನು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಆಗೋಗಿರೋದೆಲ್ಲ ಆಗೋಯ್ತು. ಏನು ಅದನ್ನೆಲ್ಲ ಮರ್ತು ಬಿಡು. ಮನ್ಸಲ್ಲಿ ಇಟ್ಕೋಬೇಡ. ಮನ್ಸಲ್ಲಿ ಇಟ್ಕೊಂಡಷ್ಟು ನಮಗೆ ಮನ್ಸಿಗೆ ನೋವು. ನೆಮ್ಮದಿ ಇರಬೇಕಷ್ಟೇ. ಇವಾಗ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸರಿ ಕಣಮ್ಮ, ನಾನು ಯಾವುದಾದ್ರೂ ಹೋಗಿ ಹಾಸ್ಪಿಟ್ಲಲ್ಲಿ ಕೇಳ್ಕೊಂಬರ್ತೀನಿ. ಜಗ್ಗುರ ಮನೆ ಹತ್ರ ಹೋಗಿ ಅವ್ನು ಇಸ್ಕೊಬಿಟ್ಟು ನನ್ನ ಡಾಕ್ಯುಮೆಂಟ್ಸ್ ಎಲ್ಲನ ಹೋಗ್ತೀನಿ. ಎಲ್ಲಾದ್ರೂ ಕೆಲಸ ಹುಡ್ಕೊಂಡು ಹೋಗಿ ನಮಗೆ ದಯವಿಟ್ಟು ಕೆಲಸ ಕೊಡ್ರಿ ಸರ್, ಹಿಂಗೆ ನಮ್ಮ ಕಷ್ಟಲ್ಲಿದ್ದೀವಿ ಅಂತ ಕೇಳಿಕೊಂಡು ಎಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗೋಕ್ಕಾಗುತ್ತೆ. ಇನ್ಮೇಲಿಂದ ಚಲವಾಗಿ ಬಾಳು ಮಾಡಬೇಕು ನಾವು. ಯಾರ ಮನೆ ಬಾಗಿಲಿಗೂ ಹೋಗ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಇನ್ಮೇಲಿಂದ ಕೆಲ್ಸಕ್ಕೆ ಹೋಗ್ತೀನಿ ನಾನು. ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಕೇಳ್ಕೊಂಬಂದು ಇನ್ಮೇಲಿಂದ ಕೆಲ್ಸಕ್ಕೆ ಹೋಗಿ ಚಲವಾಗಿ ಕೆಲಸ ಮಾಡಿಕೊಂಡು ಇನ್ಮೇಲಿಂದನ ಹೆಂಗೆ ಕೆಟ್ಟಿದ್ಕೂ ಹೆಂಗೆ ಚೆನ್ನಾಗೆ ಉದ್ಧಾರ ಆದ್ಲಪ್ಪ ಈ ಹುಡುಗಿ ಅಂತ ಹೇಳಿ ಜನ ಮಾತಾಡಬೇಕು. ನಮ್ಮ ಅತ್ತೆ ರಾಜಮ್ಮ ಹೊರಗೆ ದಬ್ಬಿದ್ಲಲ್ಲ, ಅವಳ ಕಣ್ಣೆದ್ರಿಗೆ ನಾವು ಚೆನ್ನಾಗಿರ್ಬೇಕು. ನಾನು ಬಂಟಿ ನಮ್ಮಮ್ಮ ಮೂವರು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಗುಡಿಸ್ಲಾದ್ರೂ ಪರವಾಗಿಲ್ಲ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.